ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಇದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಜೀವನದಲ್ಲಿ ಏನಾದರೂ ಸಕ್ಸಸ್ ಕಾಣಬೇಕು, ನಾನು ಎಲ್ಲರಂತೆ ಶೈನ್ ಆಗಬೇಕು ಅನ್ನೋ ಒಂದು ಆಸೆ, ಆಕಾಂಕ್ಷೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಆದರೆ ಸಕ್ಸಸ್ ಹಂತಕ್ಕೆ ನೋಡ್ತೀವಿ ಅಥವಾ ಸಕ್ಸಸ್ ಕಾಣ್ತೀವಿ ಅನ್ನೋ ಹೊತ್ತಿಗೆ ಅದು ನಮಗೆ ಸಕ್ಸಸ್ ಆಗಲ್ಲ, ಫೇಲ್ಯೂರ್ಸ್ನ ನೋಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಈ ಲೈಫಲ್ಲಿ ಫೇಲ್ ಆಗೋದಕ್ಕೆ ಏನು ಕಾರಣಗಳು? ಬೇರೆಯವ್ರನ್ನ ನೋಡಿದಾಗ ನೋಡಿ ಅವ್ರು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಿದ್ದಾರೆ, ಅವ್ರು ಸಕ್ಸಸ್ ಕಾಣ್ತಾ ಇದ್ದಾರೆ, ನಾನು ಆ ಥರ ಹೋಗಬೇಕು, ಆದರೆ ನನಗಿಲ್ಲಿ ಬರೀ ಫೇಲ್ಯೂರ್ಸೇ ಕಾಣ್ತಾ ಇರುತ್ತೆ. ಸೊ ಈ ವಿಫಲರ ಆಗೋಕ್ಕೆ ಕಾರಣಗಳು ಏನಿರಬಹುದು? ನಾನು ಸಕ್ಸಸ್ ಆಗಬೇಕು, ಫೇಲ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕಾಗತ್ತೆ ಗುರುಗಳೇ? ಯಾವುದೇ ಕೆಲಸದಲ್ಲಿ ಆಗಿರಬಹುದು, ಫೇಲ್ ಆಗ್ತಾ ಇರ್ತಾರೆ. ಸೊ ಏನು ಹೇಳ್ತೀರ ಗುರು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅವ್ರಿಗಿರ್ತಕ್ಕಂತಹ ಪ್ರತಿಬಂಧಕ ದೋಷ ಅದು. ಅಂದರೆ ಯಾವುದೋ ಒಂದು ಮೋಟಿವೇಶನಲ್ ಸ್ಪೀಚ್ ಕೇಳ್ಬಿಡೋದು, ಆವತ್ತು ಸ್ವಲ್ಪ ಧೈರ್ಯ ತೊಗೊಂಡ್ಬಿಡೋದು, ಖುಷಿಯಾಗಿದ್ಬಿಡೋದು. ಇನ್ನೊಂದು ವಾರ ಆದರೆ ಹಾಗೆ ಮತ್ತೆ ಮತ್ತೆ ಕೇಳಕ್ಕೆ ಡಲ್ ಆಗ್ಬಿಡೋದು, ವ್ಯಾಲಿಡಿಟಿ ಕಡಿಮೆ ಆಗೋಗ್ಬಿಡೋದು, ಹಾಗೇ ಡೌನ್ ಆಗ್ಬಿಡೋದು. ನೀವು ಬರೆದಿಟ್ಟಿರ್ತಕ್ಕಂತಹದ್ದು ಡೈರಿಯನ್ನು ಆಗಾಗ ತಿರುವಿ ನೋಡ್ತಿರಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ನನ್ನ ಜೀವಿತ ಕಾಲದಲ್ಲಿ ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅನ್ನೋದನ್ನು ನೀವು ದೃಢ ನಿರ್ಧಾರದೊಂದಿಗೆ ಬರೆದಿಡಬೇಕು. ನಾನು 2030ಕ್ಕೆ ಒಂದು 5 ಕೋಟಿ ರೂಪಾಯಿ ಕಾರನ್ನು ತೆಗೆದುಕೊಳ್ತೀನಿ ಅಂತಂದರೆ ಇವತ್ತಿನಿಂದ 1 ಅವರ್ ಎಕ್ಸ್ಟ್ರಾ ಕೆಲಸ ಮಾಡೋದನ್ನು ನಿಮ್ಮ ಡೈರಿಯಲ್ಲಿ ಬರೆದಿಡಬೇಕು. ಆ ಕನಸು ಮಾತ್ರ ಬರೆದಿಡೋದಲ್ಲ, ಎಕ್ಸ್ಟ್ರಾ ಕೆಲಸವನ್ನು ಮಾಡ್ತಕ್ಕಂತಹದ್ದು. ನಾನು ಆಗಾಗ ನಿಮಗೆ ಹೇಳ್ತಿರ್ತೇನೆ, ಒಬ್ಬರ ಆಲೋಚನೆಗಳಿಗೆ ಒಂದೊಂದು ಉಟ್ಕೊಂಡಿದೆ ಅಂತ. ಯಾವನೋ ಒಂದು ಆಲೋಚನೆಗೆ ಈ OLX ಉಟ್ಕೊಂಡಿದ್ದೆ, ಯಾವನೋ ಒಬ್ಬ ಆಲೋಚನೆಗೆ ಈ ಇರ್ತಕ್ಕಂಥದ್ದು ಫೇಸ್ಬುಕ್ ಉಟ್ಕೊಂಡಿದ್ದೆ, ಯಾರೋ ಒಬ್ಬ ಆಲೋಚನೆಗೆ ವಾಟ್ಸಪ್ ಉಟ್ಕೊಂಡಿದ್ದೆ. ಇನ್ನು ಮೇಲಿಂದ ಜಾರಿ ಬಿದ್ದಿದ್ದಲ್ಲ ಇವು ಯಾವ ಕೂಡ. ನೀವು ಯಾವ ಸ್ಥಿತಿಲಿದ್ದೀರಿ ಬರೆದಿಟ್ಕೊಳ್ಳಿ. ಇಲ್ಲಿ 3 ಥರದ ಜನ ಇದ್ದಾರೆ: ಉತ್ತಮರು, ಮಧ್ಯಮರು, ಅಧಮರು ಅಂತ. ಈ ಅಧಮರು ಏನು ಮಾಡ್ತಾರೆ ಅಂತಂದರೆ, ಮಾಡಿದ್ರೆ ಏನಾಗ್ಬಿಡುತ್ತೋ, ಎಲ್ಲಿ ಫೇಲ್ ಆಗಿಬಿಡುತ್ತೋ, ಆಗುತ್ತೋ ಹಾಗಲ್ವೋ, ಹಾಕಿದ್ರೆ ನಷ್ಟ ಆಗ್ಬಿಡುತ್ತೇನೋ, ಅವ್ರು ನಂಬಿದ್ರೆ ಈಗ ಆಗ್ಬಿಡುತ್ತೇನೋ, ಇದು ಅದು ನಿಮ್ಮ ತಲೆಗೆ ಏನು 8 ದಿಕ್ಕಲ್ಲೂ ಕೂಡ ಕಾಣಿಸೋದೇ ಮೈನಸ್, ಬಿಟ್ಟರೆ ಪ್ಲಸ್ ಕಾಣಿಸೋದೇ ಇಲ್ಲ ನಿಮ್ಮ ಜೀವಿತ ಕಾಲಕ್ಕೆ. ಇವರಿಗೆ ಪ್ರತಿಬಂಧಕ ದೋಷ ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮಧ್ಯಮರಿದ್ದಾರಲ್ಲ, ಒಂದು ಹೆಜ್ಜೆ ಹೋಗ್ತಾರೆ, ಏನೋ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಅಚೀವ್ ಮಾಡ್ತಾರೆ, ಹತ್ರ ಹೋಗಿರ್ತಾರೆ, ಎಲ್ಲ ಎಕ್ವಿಪ್ಮೆಂಟ್ಸು ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಒಂದು ಇಂಡಸ್ಟ್ರಿ ಓಪನ್ ಮಾಡಿರ್ತಾರೆ, ಬೋರ್ಡು ಹಾಕಿರ್ತಾರೆ, ಲಕ್ಷ್ಮೀ ಪೂಜೆ ಮಾಡಿಸಿರ್ತಾನೆ, ಗಣಪತಿ ಹೋಮ ಮಾಡಿಸಿರ್ತಾನೆ. ಆದರೆ ಅಲ್ಲಿಂದ ಆಚೆಗೆ ನಾನು ಸಕ್ಸಸ್ ಆಯಿತು ಅಂತೇಳಿ ಹಿಂದಕ್ಕೆ ಬರ್ತಾನೆ, ಇನ್ನೆಲ್ಲೋ ಟ್ರಿಪ್ ಹೊಡಿತಾನೆ. ಇದು ಮಾಡಿದ್ರೆ ಮತ್ತೆ ಯಾರು ಮಾಡಬೇಕು? ಅಲ್ಲಿ ನೀನು ಎಚ್ಚೆತ್ಕೋಬೇಕಾಗಿರೋದು. ಯಾವಾಗಲೂ ಅಷ್ಟೇ, ನೀನೊಂದು ಸ್ಥಾನಕ್ಕೆ ಹೋಗಿದೆ ಅಂತಂದರೆ ಇನ್ನಷ್ಟು ಜವಾಬ್ದಾರಿ ನಿನ್ನ ಬೆನ್ನು ಹತ್ತುತ್ತವೆ. ಆವಾಗ ಮತ್ತು ನೀನು ಸ್ವಲ್ಪ ಜಾಸ್ತಿನೇ ಸ್ಪೀಡ್ ಮಾಡಬೇಕು, ಕಡಿಮೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಉತ್ತಮರಿದ್ದಾರಲ್ಲ, ಅವರು ಯಾವತ್ತೂ ಅಷ್ಟೇ ಹೇಳಿಕೊಳ್ಳೋದಿಲ್ಲ, ಹೇಳಿಕೊಳ್ಳದೆ ಮುಂದುವರಿತಾ ಇರ್ತಾರೆ. ಮೊನ್ನೆ ಅಷ್ಟೇ ನಮ್ಮ ಹುಡುಗ, ಯಾರೋ ಒಬ್ಬ ಅವನ ಮಿತ್ರ, ನಮ್ಮ ರಾಜುವಿನ ಮಿತ್ರ, ಆತ 24 ವರ್ಷ ಬ್ರೈನ್ ಟ್ಯೂಮರ್ ಬಂದು ಆತ ವಿಲಿ ಅಂತ ಒದ್ದಾಟ ಮಾಡಿ, ಬಹುಶಃ 3 ವರ್ಷಗಳಿಂದ ಒದ್ದಾಟ ಮಾಡಿದ. ಡಾಕ್ಟ್ರ್ ಹೇಳಿದ್ರು ಇರೋದಿನ್ನು 3 4 ದಿವಸ ಅಷ್ಟೇ ಅಂತ ಡಾಕ್ಟ್ರ್ ಬರೆದಾಯಿತು. ಮತ್ತು ಅದೇ ಹುಡುಗ ಧೈರ್ಯ ತೆಗೆದುಕೊಂಡು, ನಾನು ಹೇಗಿದ್ದರೂ ಇರಲ್ಲ, ಹಾಗಿದೆ ನನ್ನ ಈ ಕಡೆ ದಿನಗಳು ಬಂದಾಗಿದೆ ಅಂಥೇಳಿ ಅವನೇ ಬರೆದು ಕೊಡ್ತಾನೆ. ನನ್ನಲ್ಲಿರ್ತಕ್ಕಂತಹದ್ದು ಅಂಗಾಂಗ ದಾನವನ್ನು ಮಾಡುತ್ತೇನೆ ಅಂತ. ಕಿಡ್ನಿ ದಾನ, ಅವನು ಮಾಡಲಿರ್ತಕ್ಕಂಥ ಹೃದಯ ದಾನ ಎಲ್ಲವನ್ನು ಕೂಡ ಆತ ಮಾಡಾಯಿತು. ನೀವು ಆ ಲಿಸ್ಟಲ್ಲಿದ್ದೀರಾ? ಇಲ್ಲಲ್ಲ, ಇಲ್ಲ ತಾನೇ, ನಿಮಗೆ ಆ ಲಿಸ್ಟಲ್ಲಿಲ್ಲ. ನಾವು ಹೋದ ವರ್ಷ ಮದುವೆ ಆಗಿದ್ದರು, ಎಲ್ಲೆಲ್ಲ ಕೂಡ ಹನಿಮೂನ್ ಸುತ್ತಾಡ್ಕೊಂಡು ಬಂದರು. ಅದಾದ ನಂತರ ಗೋವಾಗೆ ಹೋಗಿ ಬಂದರು. ಗೋವಾದಲ್ಲಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಬಂದರು. ಆ ಬೀಚಲ್ಲಿ ಎದ್ದು ಬಿದ್ದು ಬರಬೇಕಾದ್ರೆ ಅವನಿಗೆ ಯಾಕೋ ಬ್ಯಾಕ್ ಬೋನ್ ಒಂಥರ ಹಿಡ್ಕೊಂಡಂಗಾಯಿತು. ಮತ್ತು ಬೆಂಗಳೂರು ಬಂದು ತೋರಿಸಿದ್ರು. ಮತ್ತು ಹಾಸ್ಪಿಟಲಲ್ಲಿ ಚೆಕ್ ಮಾಡಿದ್ರೆ ಬೋನ್ ಕ್ಯಾನ್ಸರ್, ಆತನಿಗೆ ಬೋನ್ ಕ್ಯಾನ್ಸರ್ ಇತ್ತು. ಈ ಲಿಸ್ಟಲ್ಲಿದ್ದೀರಾ ನೀವು? ಇಲ್ಲ. ಮತ್ತು ಯಾರೋ ಹೋಗಬೇಕಾದ್ರೆ ನಾನು ಕೇಳಿದೆ ಇತ್ತೀಚೆಗೆ, ಆಕ್ಸಿಡೆಂಟಲ್ಲಿ ತುಂಬ ಚೆನ್ನಾಗಿದೆ ಪ್ರೊಫೆಸರ್, ಆಕ್ಸಿಡೆಂಟಲ್ಲಿ 2 ಕಾಲು ಕಳೆದುಕೊಂಡ. ಆ ಲಿಸ್ಟಿದೆ ನಿಮ್ಮದು? ಇಲ್ಲವಲ್ಲ. ಅದಕ್ಕೆ ಗೊತ್ತಿಲ್ಲ ಯಾರ್ಯಾರದ್ದು ಏನೇನಂತ. ನಿಮ್ಮದು ಯಾವುದು ಆ ತರಹದ ದುಷ್ಟ ದಿನಗಳು ಬಾರದಿರಲಿ, ಕೆಟ್ಟದ್ದು ನಡೆಯದಿರಲಿ, ದುಷ್ಟತನವನ್ನು ತೋರದಿರಲಿ, ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದಿರಲಿ ಅನ್ನಲಿಕ್ಕೆ ಓಂ ವಿಶ್ವಸ್ಮೈ ನಮಃ ಅಂತಕ್ಕಂತಹ ದಿವ್ಯ ಶಕ್ತಿಯನ್ನು
ಪರಮ ರಹಸ್ಯವಾಗಿರ್ತಕ್ಕಂಥ ಈ ಶಕ್ತಿಯನ್ನು ನಿಮ್ಮ ಅಣು ರೇಣು ದೃಢ ಕಾಷ್ಟದಲ್ಲೂ ಕೂಡ ಹೇಗೆ ಅಂತಂದರೆ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತಕ್ಕಂಥದ್ದು. ಆದರೆ ಭಗವಂತನವನು ಕಾಯುತ್ತಾನೆ. ಅದಕ್ಕಾಗಿ ನೀವು ಅರ್ಧಂಬರ್ಧ ಮಾಡ್ತಕ್ಕಂಥ ಎಲ್ಲದಕ್ಕೂ ಕಾರಣ ನಿಮ್ಮ ಪ್ರತಿಬಂಧಕ ದೋಷವೇ. ನೀವು ಒಂದು ಸಲ ಸೆಟ್ ಮಾಡಿದಂಥದ್ದು ಹಿಂದಕ್ಕೆ ಬರಲಿಕ್ಕೆ ಏನಾದರೂ ಸರಿಯೇ ಮತ್ತು ಸಾಧನೆ ಮಾಡಲಿಕ್ಕೆ ನೀವು ಹೋಗಲೇಬೇಕು. ಅದರ ಸುತ್ತಳತೆ ಮಾತ್ರ ನೀವು ತಿಳಿದುಕೋಬೇಕಾಗತ್ತೆ. ಜಾತಕ ರೀತಿ ಆಗಿರಬಹುದು, ವಾಸ್ತುದೋಷ ಆಗಿರಬಹುದು. ನಿಜ ಹೇಳ್ತೀನಿ, ನೀವು ಎಷ್ಟರ ಮಟ್ಟಿಗೆ ಇದನ್ನು ಹೋಗ್ತಿರೋ ಗೊತ್ತಿಲ್ಲ. ಜ್ಯೋತಿಷ್ಯವನ್ನಾಗಲಿ ವಾಸ್ತು ಆಗಲಿ ನಾನು ನಂಬ್ತಿರಲಿಲ್ಲ, ನಯಾ ಪೈಸೆ ನಂಬಲ್ಲ. ಆಗಮ ದೇವರು ನಂಬಿಕೆ ಪೂಜೆ ಖುಷಿಗೋಸ್ಕರ ಮಾಡ್ತಿದ್ದೆ. ನಾನು ಸ್ಪೀಚ್ ಮಾಡ್ತೀನಿ ಅಂತಂದರೆ ಜನ ಎಲ್ಲ ಕೇಳ್ತಾಯಿದ್ರು, ವಿನ್ ಡ್ರಾಪ್ ಸೈಲೆಂಟ್ ಆಗ್ತಾರೆ. ಅರೆ ನಾನು ಹೇಳಿದೆ ಜನ ಕೇಳ್ತಾ ಇದ್ದಾರಲ್ಲ, ತುಂಬ ಚೆನ್ನಾಗಿದೆಯಲ್ಲ ಅಂದರೆ ಅದು ಹೇಳ್ತಾ ಗೊತ್ತಿಲ್ಲ. ನನ್ನ ಗುರುಗಳೆಲ್ಲ ಹಾಗೆ. ಮತ್ತು ಅವರೆಲ್ಲೇ ಫಂಕ್ಷನ್ ಮಾಡಿದ್ರು ನನ್ನನ್ನು ಕರೀತಿದ್ರು, ನನ್ನ ಕೈಯಲ್ಲಿ ಮಾತಾಡ್ತಿದ್ರು. ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ, ನಿನಗೆ ಸರಸ್ವತಿ ನಾಲ್ಗೆ ಬಂದಿದ್ರು ಏನೋ ಹೇಳ್ತಿದ್ರು. ಅದೇ ನನಗೆ ಇನ್ನೊಂದು ಜಾಸ್ತಿ ಏನಾಯ್ತು ಅಂತಂದ್ರೆ ನಾನು ಮಾಡೋ ಅನುಷ್ಠಾನ ಮತ್ತು ನಾನು ಹೊಳೆ ಕರ್ಕೊಂಡು ಹೋಗ್ಬಿಡ್ತು. ಯಾವಾಗಲೂ ಒಂದೊಂದ್ಸಲ ಮಿಸ್ ಆಗ್ತಿತ್ತು. ಅವಾಗ ಈಗ ಮಿಸ್ ಆಗೋಕ್ಕೆ ಚಾನ್ಸ್ ಎಲ್ಲ ಬಿಡಲ್ಲ ನಾನು. ಆ ಜ್ಯೋತಿಷ್ಯ ವಾಸ್ತು ಅಂತಕ್ಕಂತಹದ್ದು ನಾನು ನಂಬುತ್ತಿರಲಿಲ್ಲ. ಅಂದರೆ ಈಗ ಅದನ್ನು ನಂಬುತ್ತೀನಿ ಅಂತಂದರೆ ಪರಿಪೂರ್ಣವಾಗಿ ಆ ಸಬ್ಜೆಕ್ಟ್ ಒಳಗಡೆ ನಾನು ಹೋಗಿದ್ದೀನಿ. ಆಮೇಲೆ ನನಗೆ ಆ ಅನುಭವಗಳಾದಾಗ ಯಾವಾಗ ಎಕ್ಸ್ಪೆರಿಮೆಂಟ್ ಅಂತಾರಲ್ಲ, ಆ ಸಂಶೋಧನೆ ಅಂತಾರಲ್ಲ, ಅದನ್ನು ನನ್ನ ಮೇಲೆ ನನಗೆ ಅಪ್ಲೈ ಆದಾಗ ಮಾತ್ರವೇ ನನಗೊಂದು ಲೆಕ್ಕ ಸಿಗ್ತಕ್ಕಂಥ. ನಾನು ಯಾವಾಗಲೂ 20 ವರ್ಷಗಳಿಂದ 2002-3 ಆ ಸಂದರ್ಭದಲ್ಲಿ, ಆಮೇಲೆ ಸುನಾಮಿ ಬಂತು ನಿಮಗೆ ನೆನಪಿದ್ದರೆ, ಆ ಸುನಾಮಿ ಸಂದರ್ಭದಲ್ಲಿ ಬಹಳ ಜನ ಸುತ್ತ ಇರ್ತಕ್ಕಂತಹದ್ದು ನಾನು ಹೆಚ್ಚಿಗೆ ದೇವಾಲಯ ಪ್ರತಿಷ್ಠಾಪನೆಗಳು ಮಾಡ್ತಾ ಇದ್ದೆ. ಈ ಹಾಸನ, ಶಿವಮೊಗ್ಗ, ಮಂಗಳೂರು, ಕಡೂರು, ಚಿತ್ರದುರ್ಗ, ಹೊಸದುರ್ಗ, ಬೆಂಗಳೂರು, ಬೇಕಾದಷ್ಟು ಕಡೆ, ತಮಿಳುನಾಡು, ಆಂಧ್ರ ಎಲ್ಲ. ಆವಾಗ ನನ್ನ ಜೊತೆ ತುಂಬ ಜನ ಬರ್ತಿರೋರು, ಇತರವರಲ್ಲಿ ನೋಡಲಿಕ್ಕೆ, ಅದನ್ನು ನಮ್ಮ ಶಿಷ್ಯರೊಂದೆಲ್ಲ ಬರ್ತಿದ್ರು. ಆ ಸಂದರ್ಭದಲ್ಲಿ ಬಹುಶಃ ಆಗಮನ ನನ್ನ ಸಬ್ಜೆಕ್ಟ್ ಏನಿತ್ತು, ಅಂತಹ ಸಂದರ್ಭದಲ್ಲಿ ಸರ್ ಇದರಲ್ಲಿ ಏನಿದೆ ನೋಡಬೇಕು, ಇದರಲ್ಲಿ ಏನಿದೆ ನೋಡಬೇಕು ಅಂತ ಹೇಳಿ ಹೊರಟಾಗ ಯಾರೋ ವಾಸ್ತು ಹೇಳ್ತಿದ್ರೆ ಏನೋ ಮಾತಾಡ್ತಾರೆ ಅವರು, ಚೆನ್ನಾಗಿ ಕಿಟಕಿಯಲ್ಲಿ ಬಾಗಿಲಿದ್ದು ಬೆಳಕು ಬಂದರೆ ಸಾಕು ಅಂದ್ಕೊಳ್ತಿದ್ದೆ ನಾನು. ಆದರೆ ಆ ಆಯವರ್ಗ ಅನ್ನೋದಿದೆಯಲ್ಲ, ಅದು ನಮ್ಮ ಮನುಷ್ಯನ ಆಕಾರ ಇದ್ದ ಹಾಗೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇಣಿಕೆ ನೋಡಿದಾಗ ಯಾರು ಫೇಲ್ ಆಗಿದ್ದಾರೆ. ಈ ಮನೆ ಹೀಗಿದೆ, ಆ ಮನೆಯವರು, ಆ ಮನೆ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ನಮಗೆ ಈ ಮನೆಯವರು ಹೀಗೆ ಇರ್ತಾರೆ ಅಂತ. ಆ ಮನೆಯಲ್ಲಿ ವಾಸ ಮಾಡ್ತಿರೋ ಬದುಕು ಹಿಂಗೆ ಇರುತ್ತೆ ಅಂತ ಗೊತ್ತಾಗುತ್ತೆ ಈಗ ನನಗೆ. ಅಲ್ಲಿ ತನಕ ಹೋಗಬೇಕಾದ ಸಬ್ಜೆಕ್ಟ್ ಅದು. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಇದ್ದಂಗೆ ಆ ಸಬ್ಜೆಕ್ಟ್ ಒಳ್ಳೆ ಪೂರ್ಣ ಪ್ರಮಾಣದಲ್ಲಿ ಹೋದಾಗ ಮಾತ್ರ ವಾಸ್ತು ಬಗ್ಗೆ ಆಗಿರಬಹುದು. ಅದಕ್ಕೆ ನಾನೇ ಬರೆದಿದ್ದು ಕೆಲವೆಲ್ಲ ಕೂಡ. ನಾನು ಹೇಗೆ ಬರೆದಿರ್ತೀನಿ ಅಂತಂದರೆ, ಆಗ್ನೇಯದ ಅಡುಗೆ, ಈಶಾನ್ಯದ ನಡುಗೆ, ವಾಯುವ್ಯದ ಹೇಸಿಗೆ, ನೈಋತ್ಯದ ಹಾಸಿಗೆ, ಮತ್ತು ಬ್ರಹ್ಮಸ್ಥಾನ ಭಗವಂತನ ಕಡೆಗೆ, ಇವೆಲ್ಲ ನಾನು ಬರೀಬೇಕಾಯ್ತು ಆಮೇಲೆ ಕುಳಿತುಕೊಂಡು. ಎಸ್ ಇವೆಲ್ಲ ಕರೆಕ್ಟ್ ಇಲ್ಲ ಅಂತ. ಅಂತಹದ್ದು ಪ್ರಾಸಬದ್ಧವಾಗಿ ಮಾತಾಡಬೇಕಾದ್ರೂ ಕೂಡ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಆ ಒಂದು ಯಾವಂತ ವೃತ್ತಿ ಮಾಡಿ ಕೊಡ್ತಾ ಖುಷಿಯಿಂದ ಸಂತೋಷ ಮಾಡಬೇಕದನ್ನು. ಯಾವುದೋ ಇದಕ್ಕೆ ನಮ್ಮ ಬಿಸ್ನೆಸ್ಗಂತ ಮಾಡೋದಲ್ಲ, ಅದು ಖುಷಿಯಿಂದ ಸಂತೋಷ ಮಾಡಿದಾಗ ಆ ಬದುಕು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಕ್ಕಂತಹದ್ದು. ನಮಗೆ ಬೇಕಾಗಿರ್ತಕ್ಕಂಥ ಅಷ್ಟು ನೀಡ್ಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮಹತ್ತರವಾಗಿರೋದು ಏನಾದರೂ ಮಾಡಬೇಕು ಅಂತಿದ್ದಾಗ ಆ ತರಹದ್ದು ಆಶೀರ್ವಚನಗಳೇ ಬೇಕು. ನಾವೇನು ಗೋಲ್ ಸೆಟ್ ಮಾಡ್ಕೊಂಡಿರ್ತೀವೋ ಅದು ಇದ್ದರೆ ಮಾತ್ರ ಸಾಧ್ಯ ಆಗುವಂಥದ್ದು. ನಾವು ವಿಫಲರಾಗ್ತೀವಿ ಅಂತಂದರೆ ನಮ್ಮಿಂದಲೇ ಕಾರಣ. ಇನ್ನೊಬ್ಬರು ನಾವು ದೂಷಣೆ ಮಾಡೋಕ್ಕೆ ಚಾನ್ಸ್ ಇಲ್ಲ, ಮಾಡಲೂಬಾರ್ದು. ಅವನು ಮಾಡಿದ ಮೋಸ, ನಮ್ಗೆ ಇವ್ರು ಮಾಡಿದ್ರೆ ಮೋಸ. ನೋ, ನೀವೆಲ್ಲೋ ಒಂದು ಕಡೆ ಪರ್ಸೆಂಟೇಜ್ ಕಾರಣ ಆಗೇ ಆಗಿರ್ತೀರಿ. ಒಮ್ಮೆ ಇಣಿಕೆ ನೋಡಿ, ಸ್ವಲ್ಪ ನಿಮ್ಮ ಡಿಸೈನ್ ಮಾಡೋ ವಿಚಾರದಲ್ಲಿ ನೀವು ಫೇಲ್ ಆಗಿರ್ತೀರಿ. ಆ ಡಿಸೈನ್ ಮಾಡಬೇಕಾದ್ರೆ ಡೇಟ್ ಆಗಿರಬಹುದು, ನಿದ್ದೆ ಆಗಿರಬಹುದು, ಊಟ ಆಗಿರಬಹುದು, ತಿಂಡಿ ಆಗಿರಬಹುದು, ನಿಮ್ಮ ಪ್ರಯಾಣ ಆಗಿರಬಹುದು, ಒಂದು ರೀತಿಯ ಮಕ್ಕಳ ಸ್ಕೂಲ್ ಟೈಮ್ ಟೇಬಲ್ ಬಳಸ್ಕೊಳ್ಳಿ ನಿಮ್ಮ ಬದುಕಿಗೆ ಟೈಮ್ ಟೇಬಲ್. ಇವತ್ತೇ ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಟೈಮ್ ಟೇಬಲ್ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ಟೈಮ್ ಟೇಬಲ್ ಹಾಕಿ, ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿ. ಯಾವುದೇ ಸಣ್ಣ ಮಟ್ಟದ್ದು ಒಂದು ತರಕಾರಿ ವ್ಯಾಪಾರವಾಗಿರಲಿ, ಯಾವುದೋ ಒಂದು ಪೇಂಟಿಂಗ್ ಆಗಿರಲಿ, ನೀವು ಮಾಡೋ ಒಂದು ಬಿಸ್ನೆಸ್ ಏನಾಗಿದ್ದು ಸರಿ ನೀವು ಟೈಮ್ ಟೇಬಲ್ ಹಾಕಿ, ನಾನು ಹೀಗೆ ಮಾಡ್ತೀನಿ ಅಂತ. ಬೆಳಗ್ಗೆ ಎದ್ದರೆ ಒಂದು 6 ತಾಸು ನಿದ್ದೆ ಮಾಡಿ. ನಾನು ಮಾಡೋದೇ 3-4 ತಾಸು ಅಷ್ಟೇ, ಅಷ್ಟಕ್ಕೂ ಕಷ್ಟ. ಈ ತರಹದ್ದಿರಬೇಕಾದ್ರೆ ಬಹುಶಃ ಇನ್ನೆಲ್ಲವೂ ಕೂಡ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಭಗವಂತ ನಿಮ್ಮ ಪಾಲಿಗಿರುತ್ತಾನೆ. ನೀವು ಈ ರೀತಿಯ ಕಷ್ಟಪಟ್ಟರೆ ಭಗವಂತ ನಿಮ್ಮಿಂದ ಇರ್ತಾನೆ. ಅದಕ್ಕಾಗಿಯೇ ಏನೋ ಯಾರೋ ಹೇಳ್ತಾರೆ, ಎಂಥದ್ದು ದುಡ್ಡು ಮಾತಾಡುತ್ತಂತಲ್ಲ, ಒಬ್ಬ ಮನುಷ್ಯನನ್ನು ಮಾತಾಡುತ್ತೆ. ಯಾವ ರೀತಿ ಮಾತಾಡುತ್ತೆ ಅಂತಂದ್ರೆ, ನನ್ನ ಹತ್ರ ಸ್ವಲ್ಪ ದುಡ್ಡು ಇದ್ದಿದ್ರೆ ಏನಾದರೂ ಮಾಡಿಬಿಡ್ತಿದ್ದೆ, ಸ್ವಲ್ಪ ನನ್ನ ಹತ್ರ ಹಣ ಇದ್ದಿದ್ರೆ ಏನು ಬೇಕಾದರೂ ಮಾಡಿಬಿಡ್ತೀನಿ ಅಂತಂತೆ. ಆವಾಗ ಹಣ ಹೇಳುತ್ತಂತೆ, ಏನಾದರೂ ಮಾಡು, ನಾನು ಹತ್ರ ಬರ್ತೀನಿ ಅಂತ. ಆ ಹಣ ಹೇಳುತ್ತಂತೆ. ಅದಕ್ಕಾಗಿ ಆ ಹಣ ನಿಮ್ಮ ಹತ್ರ ಬರಬೇಕಂದ್ರೆ ಏನಾದರೂ ಮಾಡಲಿಕ್ಕೆ ನಿರ್ಧಾರ ಮಾಡಿ, ಅದು ನಿಮ್ಮದಾಗೋದು. ಧೈರ್ಯಂ ಸರ್ವತ್ರ ಸಾಧನ. ಅರ್ಥಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋನಲ್ಲಿ ನಮಗೆ ತಿಳಿಸ್ಕೊಟ್ರಿ. ಜೊತೆಯಲ್ಲಿ ನಾವು ಒಂದು ಟೈಮ್ ಟೇಬಲ್ನ ಅಥವಾ ನಮ್ಮ ಶೆಡ್ಯೂಲ್ನ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ನೆಕ್ಸ್ಟ್ ನಾವು ಏನು ಮಾಡಬೇಕು ಅನ್ನೋದನ್ನ, ಜೊತೆಗೆ ನಮ್ಮ ಡೈರಿನ ನಾವು
ನಿತ್ಯ ನೋಡೋದ್ರಿಂದ ಆ ಒಂದು ಗೋಲ್ನ ರೀಚ್ ಆಗ್ಬೋದು. ಸೊ ಫೇಲ್ಯೂರ್ ಅನ್ನೋಂಥದ್ದಾಗಲ್ಲ, ಸಕ್ಸಸ್ನ ನಾವು ತಲುಪ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಲೈಫ್ನಲ್ಲಿ ಕೂಡ ಎಲ್ಲೋ ಒಂದು ಕಡೆ ಸಕ್ಸಸ್ ಕಾಣೋ ಹೊತ್ತಿಗೆ ಫೇಲ್ಯೂರ್ ಅನ್ನೋಂಥದ್ದು ಆಗ್ತಾ ಇತ್ತು. ಅದರಿಂದ ಹೊರಗಡೆ ಬಂದು ಸಕ್ಸಸ್ನ ನೋಡಬೇಕು ನೀವು ಅಂತಂದರೆ ಏನು ಮಾಡಬೇಕು ಅಂತ ಗುರುಗಳು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.